ಅಪ್ಪ ದೇವ್ರೇ ನಮಗೆ ಮಕ್ಕಳಿಲ್ಲ, ಮಕ್ಕಳ ಭಾಗ್ಯವನ್ನು ಕರುಣಿಸಪ್ಪ ಅಂತ ಹೇಳಿ ಕಂಡ ದೇವರಿಗೆ ಮೊರೆ ಹೋಗ್ತೀವಿ. ಮತ್ತು ಕಂಡ ಡಾಕ್ಟರ್ಸ್ಗಳನ್ನು ಭೇಟಿ ಮಾಡ್ತೀವಿ, ಇಂಗ್ಲೀಷ್ ಮೆಡಿಸಿನ್ಸ್ಗಳನ್ನು ತೆಗೆದುಕೊಳ್ತೀವಿ. ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಪೇರೆಂಟ್ಸ್ಗಳು ಅಥವಾ ಸಾಕಷ್ಟು ಮಂದಿ ಇದರಲ್ಲೇ ನೊಂದು ಬೆಂದೋಗ್ತಾ ಇದ್ದಾರೆ. ಬಟ್ ಆದರೆ ಹೆತ್ತ ಮಕ್ಕಳನ್ನು ಹೇಗೆ ನಡೆಸ್ಕೊಳ್ಬೇಕು ಅಥವಾ ಹೇಗೆ ಸಾಕಬೇಕು ಅಂತ ಹೇಳಿ ಯೋಗ್ಯತೆ ಇಲ್ಲ ಅಂತಂದರೆ ಮಕ್ಕಳಿಗೆ ಜನ್ಮ ಕೊಡೋಕೆ ಹೋಗ್ಬೇಡಿ. ಹೆತ್ತ ಮಗನನ್ನೇ ಜಲಾಶಯಕ್ಕೆ ಬಿಸಾಕಿ ಪಾಪಿ ತಂದೆ ಕೊಲೆ ಮಾಡಿದ್ದಾನೆ ನೋಡಿ. ಎಲ್ಲಿ ಅನ್ನೋದರ ಕುರಿತ ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ತಾನು ಹೆತ್ತ ಮಗನನ್ನೇ ಜಲಾಶಯಕ್ಕೆ ಬಿಸಾಕಿ ಪಾಪಿ ತಂದೆ ಕೊಲೆ ಮಾಡಿದ್ದಾನೆ. ಕಲಬುರಗಿಯ ಹಸರಗುಂಡಗಿ ಗ್ರಾಮದಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಗಂಡ ಹೆಂಡತಿ ಜಗಳಕ್ಕೆ 4 ವರ್ಷದ ಮಗನನ್ನೇ ಪಾಪಿ ತಂದೆ ಕೊಲೆ ಮಾಡಿದ್ದಾನೆ. ನಾಗರಾಳ ಜಲಾಶಯಕ್ಕೆ ಮಗನನ್ನ ಎಸೆದು ತಂದೆ ಹತ್ಯೆ ಮಾಡಿದ್ದಾನೆ. ಜಲಾಶಯದಲ್ಲಿ 4 ವರ್ಷದ ಬಾಲಕ ಗುಂಡೇಶ್ ಅವರ ಶವ ಪತ್ತೆಯಾಗಿದೆ. ತಾಯಿ ನೀಡಿದ ದೂರಿನ ಮೇರೆಗೆ ಆರೋಪಿ ಸೋಮರಾವ್ ಬಂಧನ ಆಗಿದೆ. ನಿಮ್ಮ ಜಗಳಕ್ಕೆ ಅದೇ ಹೇಳ್ತಾರಲ್ಲ ದೊಡ್ಡವರು, ಅಪ್ಪ ಅಮ್ಮನ ಜಗಳಕ್ಕೆ ಕೂಸು ಬಡವಾಯ್ತು ಅಂತ ಹೇಳಿ. ಇಲ್ಲಿ ಕೂಸು ಬಡವಾಗಿಲ್ಲ, ಕೂಸು ಸಾವನ್ನಪ್ಪಿದೆ. ನೋಡ್ರಿ, ಆ ಮಗು ಎಷ್ಟು ಮುದ್ದಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. ನಿಮಗೆ ಸಾಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಹೇಳಿ ಏನೋ ದೇವರ ಮೊರೆ ಹೋಗ್ತಾ ಇದ್ದಾರೆ, ನಮಗೆ ಮಕ್ಕಳನ್ನ ಕೊಡಪ್ಪ ಅಂತ ಬೇಡ್ಕೊಳ್ತಾ ಇದ್ದಾರೆ. ನಿಮ್ಗೆ ಸಾಕೋ ಯೋಗ್ಯತೆ ಇರಲಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಈ 4 ವರ್ಷದ ಮಗುನ ಕೊಟ್ಟಿದ್ದರೆ ಅವರು ಸಾಕಿ ಸಲಹಿ ಬೆಳೆಸ್ತಾ ಇದ್ರು ಅಲ್ವಾ. ನಿಮ್ಮಿಬ್ಬರ ಜಗಳಕ್ಕೆ ಪಾಪ ಆ ಮಗು ಏನು ಮಾಡಿತ್ತು? ಆ ಮಗು ವಿಚಾರಕ್ಕೆ ಜಗಳ ಮಾಡಿದ್ರಾ? ಏನು ಕತೆ ಗೊತ್ತಿಲ್ಲ. ತನಿಖೆ ಆಗಬೇಕಾಗಿದೆ. ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬೀಳಲಿಕ್ಕಿದೆ. ತಾನು ಎತ್ತ ಮಗನನ್ನೇ ಅಷ್ಟು ಕಠೋರವಾಗಿ, ಅಷ್ಟು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನೀವು ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬರ್ತೀರಿ ಅಂತಂದರೆ ನೀವು ತಂದೆ ಸ್ಥಾನಕ್ಕೆ ಯೋಗ್ಯರೇ ಅಲ್ಲ. ಪಾಪ ಜಲಾಶಯದಲ್ಲಿ 4 ವರ್ಷದ ಮಗುನ ನೀವು ಎಷ್ಟು ಆರಾಮಾಗಿ ಹೋಗ್ತೀರಿ, ಏನೂ ಗೊತ್ತಿಲ್ಲದಿರೋ ರೀತಿಯಾಗಿ ಜೀವನವನ್ನು ಮಾಡ್ತಾ ಇದ್ರಿ ಅಂತ ಹೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ. ಒಂದಷ್ಟು ಪದಗಳನ್ನು ಬಳಕೆ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಆದರೆ ಲಿಮಿಟ್ ಇರೋದ್ರಿಂದ ನಮಗೂ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ತಂದೆ ಸ್ಥಾನಕ್ಕೆ ನೀವು ಅರ್ಹರೇ ಅಲ್ಲ. ಆ 4 ವರ್ಷದ ಮಗು ಏನು ಮಾಡಿತ್ತು? ಮನೇಲಿ ಜಗಳ ಆದರೆ ಅದನ್ನು ಬಗೆಹರಿಸ್ಕೊಳ್ಳಿ, ಅಥವಾ ದೊಡ್ಡವರನ್ನು ಕೂರಿಸಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಮುಂದುವರ್ತ್ಕೊಳ್ತಾ ಹೋಗಿ. ಇಲ್ಲ ನಮಗಾಗದೇ ಇಲ್ಲ ಅಂತಂದರೆ ಬೇಕಾದಷ್ಟು ಆಪ್ಷನ್ಸ್ ಇದೆ. ಹೆಂಡತಿ ಮಗುನ ಬಿಟ್ಟು ಹೋಗಬಹುದಾಗಿತ್ತಲ್ಲ, ನನಗಾಗ್ತಾ ಇಲ್ಲ ಜೀವನ ಮಾಡೋದಕ್ಕೆ ಅಂತ ಹೇಳಿ ಡಿವೋರ್ಸ್ ಕೊಡ್ಬೋದಾಗಿತ್ತು. ಅಥವಾ ಆ ಮಗುನ ಅವರ ತಂದೆ ತಾಯಿ ಮನೆಗೋ ಅಥವಾ ನಿಮ್ಮ ತಂದೆ ತಾಯಿ ಜೊತೆಗೋ ಅಥವಾ ಆಕೆಯ ನಿಮ್ಮ ಪತ್ನಿಯ ತಂದೆ ತಾಯಿ ಜೊತೆಗೆ ಬಿಟ್ಟಿದ್ದಿದ್ರೆ ಆ ಮಗು ಚೆನ್ನಾಗಿರ್ತಾ ಇತ್ತು. ಅದನ್ನೆಲ್ಲವನ್ನು ಬಿಟ್ಟು ಅದನ್ನು ಸಾಯಿಸುವಂತಹ ಹಂತಕ್ಕೆ ನಿಮ್ಮ ಒಂದು ಆಲೋಚನೆ ಬರುತ್ತಲ್ಲ, ಅದು ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ, ಅಷ್ಟೊಂದು ಕಲ್ಲು ಮನಸ್ಸು ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ.